ಹಾಯ್ ಹಲೋ ನಮಸ್ಕಾರ ಸ್ನೇಹಿತರ. ಇಲ್ಲಿ ಭೂಮಿ ಹಾಗೆ ಗೌತಮ ಇಬ್ಬರ ಮಗಳು ಮಿಂಚು ಅನ್ನೋ ಸತ್ಯ ಜಯದೇವ್ಗೆ ಗೊತ್ತಾಗಿಬಿಟ್ಟಿದೆ. ಹಾಗಿದ್ರೆ ಏನಾಯ್ತು, ಏನ್ ಕತೆ, ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಅಂದು ಶಕುಂತಲಾ ಮತ್ತೆ ಜಯದೇವ್ ಮಾಡಿದ ಪಿತೂರಿಯಿಂದ ಗೌತಮ್ ಮತ್ತೆ ಭೂಮಿ ಅವರ ಮಗಳನ್ನ ಕಳೆದುಕೋಬೇಕಾಯ್ತು. ಅಂದಿನಿಂದ ಇಂದಿನವರೆಗೂ ಸಾಕಷ್ಟು ರೀತಿಯಲ್ಲಿ ಅವರು ತಮ್ಮ ಮಗಳನ್ನ ಹುಡುಕೋ ಪ್ರಯತ್ನಕ್ಕೆ ಮುಂದಾದ್ರು. ಬಟ್ ಎಲ್ಲೂ ಕೂಡ ಅವ್ರಿಗೆ ಅವರ ಮಗಳು ಸಿಗ್ಲೇ ಇಲ್ಲ. ಇದರ ನಡುವೆ ಮಿಂಚು ಗೌತಮ್ ಕೈಗೆ ಸಿಕ್ಕಿದ್ದೆ. ನಿಜಕ್ಕೂ ಕೂಡ ಗೌತಮ್ ತಮ್ಮ ಮಗಳಿಗಿಂತ ಹೆಚ್ಚಾಗಿ ಆಕೆಯನ್ನ ನೋಡ್ಕೊತಿದ್ದಾರೆ, ಅಪ್ಪ ಅಮ್ಮನ ಪ್ರೀತಿಯನ್ನ ಕೊಡ್ತಿದ್ದಾರೆ. ಆದ್ರೆ ಇಲ್ಲಿ ಒಂದು ಬಿಗ್ ಟ್ವಿಸ್ಟ್ ಇದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಅವರ ಜೊತೆ ಇರ್ತಕ್ಕಂಥ ಮಿಂಚುನೇ ಅವರ ಮಗಳಾಗಿರ್ತಕ್ಕಂಥ 99.9% ಚಾನ್ಸಸ್ ಇದೆ ಅಂತ ಹೇಳ್ಬೋದು. ಇತ್ತ ಕಡೆ ಜಯದೇವ್ ಮಾಡಿದಂಥ ಕುತಂತ್ರಕ್ಕೆ ಇವತ್ತು ಜಯದೇವ ಪಶ್ಚಾತ್ತಾಪ ಪಡಬೇಕಾಗಿದೆ. ಆದರೆ ಪಶ್ಚಾತ್ತಾಪ ಪಡೋದನ್ನ ಬಿಟ್ಟು ಇನ್ನೂ ಕೂಡ ಅದೇ ಅಹಂಕಾರದಲ್ಲಿ ಜಯದೇವ್ ಮೆರೀತಿದ್ದಾರೆ. ಅಂದು ಅಹಂಕಾರಿಯಾಗಿದ್ದಂಥ ಜಯದೇವ್ ಇವತ್ತು ದಿಯಾ ಮನೆಯ ಕೆಲಸದವನಾಗಬೇಕಾಗಿದೆ. ದಿಯಾ ಮನೆಯಲ್ಲಿ ಕೆಲಸದವನಾಗಿ ಬಿದ್ದಿದ್ರು ಕೂಡ ಇನ್ನು ಜಯದೇವ್ಗೆ ಆ ಒಂದು ಅಹಂಕಾರ, ಕೋಪ, ದುಷ್ಟತನ ಇನ್ನೂ ಕೂಡ ಕಡಿಮೆ ಆಗಿಲ್ಲ ಅಂತಾನೆ ಹೇಳ್ಬೋದು. ಈ ಕಡೆ ತಾನು ಕೈಯಲ್ಲಿ ಆಡಿಸಿ ಬೆಳೆಸಿರ್ತಕ್ಕಂಥ ಜಯದೇವ್ ಪರಿಸ್ಥಿತಿಯನ್ನ ನೋಡಿದಂತ ಕಾಂತ ಅವರಿಗೆ ತುಂಬಾ ಅಂದ್ರೆ ತುಂಬಾ ನೋವಾಗುತ್ತೆ ಜಯದೇವ್ ಪರಿಸ್ಥಿತಿಯನ್ನ ಕಂಡು. ಹಾಗಾಗಿ ಜಯದೇವ ಇರ್ತಕ್ಕಂಥ ದಿಯಾ ಮನೆಗೆ ಹೋಗಿ ಜಯದೇವ್ಗೆ ಬುದ್ಧಿ ಹೇಳಿ ಕರ್ಕೊಂಡು ಗೌತಮನಿಗೆ ಹೋಗ್ಬೇಕು ಅಂತ ಯೋಚನೆ ಮಾಡ್ತಾರೆ ಕಾಂತ್ ಅವರು. ಆದ್ರೆ ನೀನು ನಿನ್ನ ತಂಗಿ ಭಿಕ್ಷೆ ಬೇಡೋ ರೀತಿ ನಾನು ಭಿಕ್ಷೆ ಬೇಡೋದಿಲ್ಲ, ನಾನು ಯಾವತ್ತೂ ಅದೇ ಜೇಡಿಯಾಗೆ ಇರ್ತೀನಿ ಅಂತ ಹೇಳಿದ್ದೆ. ಇಲ್ಲಿ ಜಯದೇವ ತನ್ನ ಅಟ್ಟಹಾಸವನ್ನ ಮೆರೀತಾರೆ. ಬಟ್ ಅಷ್ಟೆಲ್ಲ ಆದ್ರೂ ಕೂಡ ಇಲ್ಲಿ ಕಾಂತ್ ಅವರ ಮನಸ್ಸು ನಿಜಕ್ಕೂ ಕೂಡ ಜಯದೇವ್ ಬಗ್ಗೆನೇ ಯೋಚನೆ ಮಾಡ್ತಿರತ್ತೆ. ಅದೇ ವಿಷಯವಾಗಿ ಆನಂದ್ ಅವ್ರ ಹತ್ರ ಕೂಡ ಮಾತಾಡ್ತಾರೆ. ಆನಂದ್ ಅವರು ಕೂಡ ಹೇಳ್ತಾರೆ ಇನ್ನೂ ಕೂಡ ಅವನ ಅಹಂಕಾರ ಕಡಿಮೆ ಆಗಿಲ್ಲ ಅಂತ. ನಿಮ್ಮನ್ನ ಎಷ್ಟು ಅವಮಾನ ಮಾಡಿ ಕಳಿಸಿದಾನೆ, ಅಂದಮೇಲೆ ಇನ್ನೂ ಕೂಡ ಅವನು ಬುದ್ಧಿ ಕಲಿಬೇಕಾಗಿದೆ ಅಂತ. ಬಟ್ ಆದ್ರೂ ಕೂಡ ತನ್ನ ಅಳಿಮಯ್ಯನ ಅವಸ್ಥೆಯನ್ನ ನೋಡಿ ನಿಜಕ್ಕೂ ಕಾಂತ್ ಅವರ ಮನಸ್ಸು ಕರಗಿ ಹೋಗಿದೆ. ಇದರ ನಡುವೆ ಆನಂದ್ ಅವ್ರಿಗೂ ಕೂಡ ಅನ್ಸುತ್ತೆ, ಬಿಕಾಸ್ ಅವರ ಹೆಂಡತಿ ಅಪೇಕ್ಷಾ ಕೂಡ ಹೇಳ್ತಾರೆ ಇಲ್ಲ ಗೌತಮ್ ಹತ್ರ ಮಾತಾಡು, ಜಯದೇವ್ ಪರಿಸ್ಥಿತಿಯನ್ನ ನೋಡಕ್ ಆಗ್ತಿಲ್ಲ, ಹೇಗಿದ್ದ ಜಯದೇವ್ ಇವತ್ತು ಹೇಗಾಗಿದ್ದಾನೆ ಅಂತ. ನಿಜಕ್ಕೂ ಇದನ್ನೆಲ್ಲ ನೋಡಿದ್ರೆ ಇವರು ಎಂತ ಒಳ್ಳೆ ಮನಸ್ಸಿನವರು ಅಂತ ಅನ್ಸುತ್ತೆ. ಆದ್ರೆ ಈ ಕ್ಷಣಕ್ಕೂ ಕೂಡ ಜಯದೇವ್ ದ್ವೇಷ, ಅಸೂಯೆಯಿಂದಾನೆ ನರಳಾಡ್ತಿದ್ದಾರೆ, ಬೇಯ್ತಿದ್ದಾರೆ ಅಂತಾನೆ ಹೇಳ್ಬಹುದು. ಇತ್ತ ಕಡೆ ಹೇಗಾದರೂ ಮಾಡಿ ಜಯದೇವ್ನ ಮನೆ ಕರ್ಕೊಂಡು ಹೋಗಬೇಕು ಅಂತ ಹೇಳಿ ಆ ಕಡೆ ಪಾರ್ಥ ಕೂಡ ಯೋಚನೆ ಮಾಡ್ತಾರೆ. ಈ ಕಡೆ ಪಾರ್ಥ ಕಾಂತ್ ಅವರು ಇಬ್ಬರು ಕೂಡ ಗೌತಮ್ ಜೊತೆ ಮಾತನಾಡಬೇಕು ಅಂತ ಯೋಚನೆ ಮಾಡೋಕ್ಕೂ ಮುನ್ನನೇ ಆನಂದ್ ಅವರೇ ಗೌತಮ್ ಜೊತೆ ಮಾತನಾಡ್ಬಿಡ್ತಾರೆ. ಜಯದೇವ್ ತುಂಬ ಕೆಟ್ಟ ಪರಿಸ್ಥಿತಿಲಿದ್ದಾನೆ, ದಿಯಾ ಮನೆಯಲ್ಲಿ ಸರ್ವೆಂಟ್ ಆಗಿದ್ದಾನೆ ಅಂತ. ಅವನು ಕಷ್ಟದಲ್ಲಿದ್ದರೂ ಜೊತೆಗೆ ನನಗೆ ಯಾವುದೇ ವ್ಯತ್ಯಾಸ ಆಗೋದಿಲ್ಲ, ಅವನು ಖುಷಿಯಾಗಿದ್ರು ಯಾವುದೇ ವ್ಯತ್ಯಾಸ ಆಗೋದಿಲ್ಲ. ಅವನ ವಿಷಯವಾಗಿ ನಾನು ಯೋಚನೆ ಮಾಡೋದನ್ನು ಬಿಟ್ಟುಬಿಟ್ಟಿದ್ದೀನಿ, ದಯವಿಟ್ಟು ಅವನ ವಿಷಯನೇ ನನ್ನ ಹತ್ರ ತರಬೇಡ ಅಂತ ಹೇಳ್ಬಿಡ್ತಾರೆ. ಅಷ್ಟರ ಮಟ್ಟಿಗೆ ಗೌತಮ ಕಲ್ಲು ಮನಸ್ಸಿನವರಾಗ್ಬಿಟ್ಟಿದ್ದಾರೆ ಜಯದೇವ್ ವಿಶ್ವವಾಗಿ. ತದನಂತರ ಇದ ಕಡೆ ಗೌತಮ್ ಅವರು ಹೊಸ ಆ್ಯಪನ್ನು ಲಾಂಚ್ ಮಾಡ್ತಿದ್ದಾರೆ. ಕೃಷಿಕರಿಗೆ ಸಹಾಯ ಆಗಬೇಕು, ಮಧ್ಯವರ್ತಿಗಳಿಗೆ ಸಿಲುಕ ಹಾಕೊಂಡಂತಹ ಕೃಷಿಕರು ತೊಂದರೆಯನ್ನು ಅನುಭವಿಸ್ತಿದ್ದಾರೆ. ಹಾಗಾಗಿ ಕೃಷಿಕರಿಗೆ ಒಳ್ಳೆಯ ಲಾಭ ಸಿಗಬೇಕು, ಹಾಗಾಗಿ ಡೈರೆಕ್ಟ್ ಅವರು ಡೀಲ್ ಮಾಡಬೇಕು ಅನ್ನೋ ಕಾರಣಕ್ಕೆ ಇಲ್ಲಿ ಆ್ಯಪನ್ನು ಓಪನ್ ಮಾಡೋದ್ರ ಮುಖಾಂತರ ತಮ್ಮ ಒಂದು ಬಿಸ್ನೆಸ್ನ ಒಂದು ಲಾಭವನ್ನು ಪೂರ್ತಿ ಕಡಿಮೆ ಮಾಡಿಕೊಂಡು ಕೃಷಿಕರಿಗೆ ಲಾಭ ಆಗೋ ಹಾಗೆ ಮಾಡ್ತಿದ್ದಾರೆ ಗೌತಮ್. ಅದೇ ವಿಷಯವಾಗಿ ಒಂದು ಪ್ರೆಸ್ ಮೀಟನ್ನು ಕೂಡ ಇಟ್ಕೊಂಡಿದ್ದಾರೆ. ಅದೇ ಒಂದು ಪ್ರೆಸ್ ಮೀಟ್ ಗೋಸ್ಕರ ಇಲ್ಲಿ ಗೌತಮ್ ಆಫೀಸ್ಗೆ ಬಂದಾಗ ಕಾಂತ್ ಅವರು ಕೂಡ ಅವ್ರ ಜೊತೆ ಬಂದಿರ್ತಾರೆ, ಬಿಕಾಸ್ ಜಯದೇವ್ ವಿಷಯವನ್ನ ಅವ್ರ ಜೊತೆ ಮಾತಾಡಬೇಕು ಅಂತ. ಆಗ ಇಲ್ಲಿ ಗೌತಮ್ ಹೋಗ್ಬೇಕಾದ್ರೆ ಆನಂದ್ ಅವರು ಬಂದಿದ್ದೆ, ಈ ಸಮಯ ಬೇಡ, ಯಾಕಂದ್ರೆ ಈಗ ಅವನು ಪ್ರೆಸ್ ಮೀಟ್ಗೆ ಹೋಗ್ತಿದ್ದಾರೆ. ಜೊತೆಗೆ ನಾನು ಆಲ್ರೆಡಿ ಮಾತಾಡಿದೆ, ನಿಜಕ್ಕೂ ಕೂಡ ಗೌತಮ್ ಜಯದೇವ್ ವಿಷಯವಾಗಿ ತುಂಬ ಕಲ್ಲಾಗ್ಬಿಟ್ಟಿದ್ದಾರೆ, ಈಗ ಮಾತಾಡೋದ್ರಲ್ಲಿ ಯೂಸ್ ಇಲ್ಲ ಅಂತ ಅನ್ಸುತ್ತೆ ಅಂತ ಹೇಳಿದಾಗ ನಾನೊಮ್ಮೆ ಮಾತಾಡ್ತೀನಿ ಅಂತ ಹೇಳ್ತಾರೆ. ಸರಿ ಆಯಿತು, ನೀವು ಒಮ್ಮೆ ಮಾತಾಡಿ, ಆದರೆ ಪ್ರೆಸ್ ಮೀಟ್ ಆಗಲಿ, ಅಲ್ಲಿ ಸ್ವಲ್ಪ ಇಲ್ಲೇ ಕೂತಿರಿ ಅಂತ ಹೇಳಿ ಹೊರಗಡೆನೆ ಕೂಸಿ ಪ್ರೆಸ್ ಮೀಟ್ಗೆ ಹೋಗ್ತಾರೆ ಆನಂದ್ ಮತ್ತೆ ಗೌತಮ್. ಇತ್ತ ಕಡೆ ಕಾಂತ್ ಅವರು ಅಲ್ಲೇ ಕುಳಿತುಕೊಂಡಿರ್ತಾರೆ. ಇದೇ ಒಂದು ಸಮಯದಲ್ಲಿ ಅಖಿಲಾಂಡೇಶ್ವರಿ ಅವರು ಗೌತಮ್ ಅವರ ಸೆಕ್ರೆಟರಿಗೆ ಕಾಲ್ ಮಾಡ್ತಾರೆ. ಗೌತಮ್ ಅವ್ರ ಜೊತೆ ಮಾತಾಡಬೇಕಿತ್ತು. ನಾನು ಅಖಿಲಾಂಡೇಶ್ವರಿ ಅಂದಾಗ ಇಲ್ಲ ಮೇಡಮ್, ನೀವು ಗೌತಮ್ ಸರ್ ಜೊತೆ ಮಾತಾಡೋಕ್ಕಾಗೋದಿಲ್ಲ, ಯಾಕಂದರೆ ಅವರು ಪ್ರೆಸ್ ಮೀಟಲ್ಲಿದ್ದಾರೆ, ಯಾರದೇ ಕಾಲನ್ನು ಕೂಡ ತೆಗೆದುಕೊಂಡು ಬರಬೇಡ ಅಂತ ಹೇಳಿದ್ದಾರೆ ತುಂಬ ಸ್ಟ್ರಿಕ್ಟಾಗಿ ಅಂದಾಗ ಇಲ್ಲ, ನನಗೆ ಈಗ ಮಾತಾಡಲೇಬೇಕಾಗಿರೋ ಸಂದರ್ಭ, ನನಗೆ ಈಗಲೇ ಏರ್ಪೋರ್ಟ್ಗೆ ಹೋಗ್ತಾ ಇದ್ದೀನಿ, ಬೋರ್ಡಿಂಗಿಗೆ ಟೈಮ್ ಆಗ್ತದೆ, ಮತ್ತು ನನ್ನ ಕಾಂಟ್ಯಾಕ್ಟ್ಗೆ ಸಿಗೋದಿಲ್ಲ ಅಂತ ಹೇಳಿ ಅಖಿಲಾಂಡೇಶ್ವರಿ ಅವರು ತುಂಬಾ ಅರ್ಜೆಂಟ್ ಮಾಡ್ತಾರೆ. ಬಟ್ ಆದರೂ ಕೂಡ ಸೆಕ್ರೆಟ್ರಿ ಫೋನನ್ನು ಕೊಡೋದಕ್ಕೆ ಹಿಂಜರಿತಾರೆ. ಸರಿ ಆಯಿತು, ಅವ್ರ ಫ್ಯಾಮಿಲಿ ಯಾರಾದರೂ ಇದ್ದಾರಾ ಅಂತ ಹೇಳಿದಾಗ ಅವರು ಮಾವ ಇದ್ದಾರೆ ಅಂತ ಹೇಳ್ತಾರೆ. ಹಾಗಿದ್ರೆ ಅವ್ರಿಗೆ ಫೋನ್ ಕೊಡಿ ಅಂತ ಹೇಳಿ
ಹೇಳಿದಾಗ ಈ ಕಡೆ ಕಾಂತ್ ಅವ್ರಿಗೆ ಬಂದು ಫೋನ್ ಕೊಡ್ತಾರೆ ಅಖಿಲಾಂಡೇಶ್ವರಿ ಅವರು ಅಂತ ಹೇಳಿ. ನಂತರ ಹೇಳಿ ಅಖಿಲಾಂಡೇಶ್ವರಿ ಅವರೇ ಅಂತ ಹೇಳಿದಾಗ, ನೋಡಿ ಗೌತಮ್ ಅವರ ಮಗು ಹೆಣ್ಮಗು ಕಾಣೆ ಆಗುತ್ತಲ್ವಾ, ಅದ್ರ ಬಗ್ಗೆ ಪೂರ್ತಿ ಡೀಟೇಲ್ಸ್ ಸಿಕ್ಕಿದೆ. ಈ ವಿಷಯವನ್ನು ಅವ್ರಿಗೆ ಮೊದಲು ತಿಳಿಸ್ಬಿಡಿ, ನಾನೀಗ ಅಡ್ರೆಸ್ ಕೊಡ್ತೀನಿ, ಅಲ್ಲಿಗೋಗಿ ಖಂಡಿತ ನಿಮ್ಮ ಮಗು ಎಲ್ಲಿದೆ ಅಂತ ಗೊತ್ತಾಗುತ್ತೆ ಅಂತ ಹೇಳಿ ಅಖಿಲಾಂಡೇಶ್ವರಿ ಅವರು ಹೇಳಿದಾಗ, ಸರಿ ಆಯಿತು ಅಡ್ರೆಸ್ ಬರ್ಕೋತೀನಿ ಅಂತ ಹೇಳಿ ಅದೇ ಸೆಕ್ರೆಟ್ರಿಯಿಂದ ಒಂದು ಬುಕ್ಕನ್ನು ತೊಗೊಂಡು ಅದರಲ್ಲಿ ಅಡ್ರೆಸ್ ಬರ್ಕೋತಾರೆ. ನಂತರ ಪೇಪರನ್ನು ಕಿತ್ಕೊಂಡು ತುಂಬಾ ಖುಷಿಯಿಂದ ಗೌತಮ್ ಮತ್ತು ಭೂಮಿ ಮಗು ಸಿಗ್ತದೆ, ಮೊದಲು ಹೋಗ್ಬಿಟ್ಟು ನಾನೇ ಕರ್ಕೊಂಡು ಬಂದ್ಬಿಡ್ಬೇಕು, ಗೌತಮ್ಗೆ ಸರ್ಪ್ರೈಸ್ ಕೊಡಬೇಕು ಅಂತ ಅಂದ್ಕೊಂಡಿದ್ದೆ. ಅಲ್ಲಿಂದ ಹೊರಟ್ಬಿಡ್ತಾರೆ. ನಂತರ ಈ ಸೆಕ್ರೆಟ್ರಿ ಜಯದೇವ್ಗೆ ಕರೆ ಮಾಡ್ತಾರೆ. ಸರ್, ನಿಮ್ಮ ಅಣ್ಣ ಅವ್ರಿಗೆ ಯಾವುದಾದ್ರೂ ಹೆಣ್ಣು ಮಗು ಕಳವಾಗಿತ್ತು ಅಂದಾಗ, ತುಂಬ ವರ್ಷಗಳಿಂದ ಕಳವಾಗಿತ್ತು, ಯಾಕೆ ಏನು ವಿಷಯ ಅಂದಾಗ ಅಖಿಲಾಂಡೇಶ್ವರಿ ಅವರು ಕರೆ ಮಾಡಿ ನಿಮ್ಮ ಅವನ ಹತ್ರ ಏನೋ ಹೇಳಿದ್ರು, ಅಡ್ರೆಸ್ ಕೂಡ ಬರ್ಕೊಂಡಿದ್ದಾರೆ, ನನಗೆ ಯಾಕೋ ಮಗು ವಿಷಯ ಅಂತ ಅನಿಸುತ್ತೆ ಅಂದಾಗ, ಹೌದಾ ಈಗಲೇ ಹೋಗಿ ಅಡ್ರೆಸ್ಸನ್ನು ತೊಗೊಂಡು ಬಾ ಅಂತ ಜಯದೇವ್ ಹೇಳಿದಾಗ, ಇಲ್ಲ ಸರ್ ಅವರೇ ತೊಗೊಂಡು ಹೋಗ್ಬಿಟ್ರು ಅಂದಾಗ, ಆ ಒಂದು ಪೇಪರ್ನ ಹಿಂದೆ ಅಚ್ಚೆ ಬೆಳೆದಿರುತ್ತೆ, ಅದಕ್ಕೆ ಲೈಟಾಗಿ ಪೆನ್ಸಿಲಿಂದ ಶೇಡ್ ಮಾಡು ಸಿಗುತ್ತೆ ಅಡ್ರೆಸ್ ಅಂತ ಹೇಳ್ತಾರೆ. ಫೈನಲಿ ಆ ಒಂದು ಅಡ್ರೆಸ್ ಸಿಗುತ್ತೆ ಸೆಕ್ರೆಟ್ರಿಗೆ. ತೆಗೆದ ನಂತರ ಜಯದೇವ್ಗೆ ಅಡ್ರೆಸ್ಸನ್ನು ಸೆಂಡ್ ಮಾಡ್ತಾರೆ. ಜಯದೇವ್ ಕಾಂತ್ ಅವ್ರಿಗೂ ಮೊದಲೇ ಆ ಜಾಗಕ್ಕೆ ಹೋಗಿದ್ದಾರೆ, ಕಾಯ್ತಿದ್ದಾರೆ ಕಾಂತ್ ಅವರು ಬರಲಿ ಅಂತ ಹೇಳಿ. ಕೊನೆಗೂ ನನಗೆ ಆ ದೇವರು ನನ್ನ ಪರವಾಗಿ ಇದ್ದಾನೆ, ಮತ್ತೆ ನನ್ನ ಆಟ ಶುರು ಆಗ್ತದೆ, ಹೊಸ ರೀತಿಯಲ್ಲಿ ಮತ್ತೆ ವೈಲ್ಡ್ ಕಾರ್ಡ್ ಎಂಟ್ರಿ ಕೊಡ್ತಾ ಇದ್ದೀನಿ ಅಂತ ಹೇಳಿ ಅಂದ್ಕೊಂಡಿದ್ದ ಇಲ್ಲಿ ಕಾಂತ್ ಅವರು ಹೋಗಬೇಕಾಗಿರೋ ಸ್ಥಳಕ್ಕೆ ಮೊದಲೇ ಹೋಗಿ ಕಾಯ್ತಾ ಇರ್ತಾರೆ. ಈ ಕಡೆ ಗೌತಮ್ ಹೊರಗಡೆ ಬರ್ತಿದ್ದಾಗನೇ ಸೆಕ್ರೆಟ್ರಿ ಏನನ್ನ ಕೂಡ ಹೇಳುವುದಿಲ್ಲ. ಅಖಿಲಾಂಡೇಶ್ವರಿ ಅವರು ಕರೆ ಮಾಡಿದ್ರು ನಿಮ್ಮ ಮಾವಂಗೆ ಅಂತಷ್ಟೇ ಹೇಳ್ತಾರೆ. ಎಲ್ಲಿ ಮಾವ ಅಂದಾಗ ಗೊತ್ತಿಲ್ಲ, ಹೊರಟೋಗ್ಬಿಟ್ರು ಅಂದಾಗ, ಎಲ್ಲೋ ಪಾಪ ಜಯದೇವ್ ವಿಷಯ ಮಾತಾಡೋಕ್ಕಾಗಲ್ಲ ಅಂತ ಹೊರಟೋಗಿದ್ದಾರೆ ಅಂತ ಆನಂದ್ ಅನ್ಕೋತಾರೆ. ನಂತರ ಗೌತಮ್ ಮನೆಗೆ ಬರ್ತಾರೆ. ಈ ಕಡೆ ಕಾಂತ್ ಅವರು ಆ ಒಂದು ಅನಾಥಾಶ್ರಮಕ್ಕೆ ಬರ್ತಾರೆ. ಬರ್ತಿದ್ದಾಗೆ ಈ ರೀತಿ ಅಖಿಲಾಂಡೇಶ್ವರಿ ಅವರು ಕಳಿಸಿದ್ರು ಅಂತ ಇಲ್ಲಿ ಅಡ್ರೆಸ್ ಎಲ್ಲ ಕೊಟ್ಟಾಗ, ಹೌದಾ ಈ ಒಂದು ಮಗು ನಮ್ಮಲ್ಲೇ ಇತ್ತು, ಈ ಒಂದು ಮಗುನ ಈ ಒಂದು ಹೆಸರನ್ನ ಗಂಡ ಹೆಂಡತಿ ತಗೊಂಡು ಹೋಗಿದ್ದಾರೆ ಅಂತ ಹೇಳಿ ಆ ಒಂದು ಹೆಸರನ್ನ ಕೂಡ ಹೇಳಿ ಅವರ ಅಡ್ರೆಸ್ಸನ್ನು ಕೊಡ್ತಾರೆ. ಆಗ ಕಾಂತ್ ಅವ್ರಿಗೆ ಅನ್ಸುತ್ತೆ, ನಮ್ಮ ಮನೆಯಲ್ಲಿರ್ತಕ್ಕಂಥ ಮಿಂಚು ಇದೇ ಮನೆಯಿಂದ ಅಲ್ವಾ ಗೌತಮ್ಗೆ ಸಿಕ್ಕಿದ್ದು ಅಂತ. ಹಾಗಾಗಿ ಆನಂದ್ ಅವ್ರಿಗೆ ಕರೆ ಮಾಡಿ ಗೌತಮ್ ಮಗುವಿನ ಒಂದು ಫೈಲ್ ಡೀಟೇಲ್ಸನ್ನು ಕೊಡು ಅಂದಾಗ, ತಕ್ಷಣಕ್ಕೆ ತನ್ನ ಹತ್ರ ಇರ್ತಕ್ಕಂಥ ಆ ಒಂದು ಡೀಟೇಲ್ಸನ್ನು ಕೊಡ್ತಾರೆ. ಆ ಡೀಟೇಲ್ಸಲ್ಲಿ ಮಗು ಕೈಯಲ್ಲಿ ಅಚ್ಚೆ ಇದೆ ಅಂತೆಲ್ಲ ಗೊತ್ತಾಗಿರುತ್ತೆ. ಜೊತೆಗೆ ಆ ಮಗು ಯಾರ ಜೊತೆ ಇತ್ತು ಅನ್ನೋ ವಿಷಯ ಕೂಡ ಕಾಂತ್ ಅವ್ರಿಗೆ ಗೊತ್ತಾಗಿದೆ. ತಡ ಇಲ್ಲಿ ಮಿಂಚುನೇ ಅವರ ಮೊಮ್ಮಗು ಅನ್ನೋ ವಿಷಯ ಗೊತ್ತಾಗ್ಬಿಡುತ್ತೆ. ಅಂದರೆ ಗೌತಮ್ ಮತ್ತು ಭೂಮಿಯ ಮಗಳು ಅನ್ನೋ ವಿಷಯ ಗೊತ್ತಾಗಿದೆ. ಫುಲ್ ಖುಷಿ ಆಗಿಬಿಡ್ತಾರೆ. ಅದೇ ಸಮಯದಲ್ಲಿ ಜಯದೇವ್ ಹೊರಗಡೆ ನಿಂತು ಎಲ್ಲವನ್ನ ಕೂಡ ಕೇಳಿಸ್ಕೊತಿದ್ದಾರೆ. ಫೈನಲಿ ಜಯದೇವ್ಗೂ ಕೂಡ ಮಿಂಚುನೇ ಗೌತಮ್ ಮತ್ತು ಭೂಮಿಯ ಮಗಳು ಅನ್ನೋ ವಿಷಯ ಗೊತ್ತಾಗಿದೆ. ತಡ ತನ್ನ ಹೊಸ ಆಟವನ್ನು ಶುರು ಮಾಡ್ಕೋತಿದ್ದಾರೆ. ಇನ್ನು ಮುಂದೆ ನನ್ನ ಆಟ ಶುರು ಆಗ್ತದೆ ಗೌತಮ್ ಅಂತ ಹೇಳೋದ್ರ ಮುಖಾಂತರ ಇಲ್ಲಿ ನಿನ್ನ ಮನೆಗೆ ನಿನ್ನ ಮಗಳು ಬರ್ತಿದ್ದಾಳೆ, ಆದರೆ ಅದರ ಜೊತೆಯಾಗಿ ನನ್ನ ಹೊಸ ಎಂಟ್ರಿ ಆಗ್ತದೆ ಅಂತ ಹೇಳಿ ಜಯದೇವಿ ಹೇಳ್ತಿದ್ದಾರೆ. ಹಾಗಿದ್ರೆ ಮುಂದೇನಾಗುತ್ತೆ ಅಂತ ತಿಳ್ಕೋಬೇಕು ಅಂದರೆ ಮುಂದಿನ ವಿಡಿಯೋಗೆ ರೀಚ್ ಮಾಡೋದನ್ನು ಮರಿಬೇಡಿ.